ನಮ್ಮ ಕಷ್ಟ ನೋವುಗಳನ್ನ ಗುರು ರಾಘವೇಂದ್ರ ಸ್ವಾಮಿಗಳ ಹತ್ರ ಹಂಚ್ಕೊಂತೀವಿ. ಆದ್ರೆ ರಾಯರು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಹಿಂದೆ ರಾಯರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅವರಿಗೆ ಒಂದು ಸಂತಾನವೂ ಕೂಡ ಆಗುತ್ತೆ. ಒಂದು ದಿನ ದೇವಾಲಯಕ್ಕೆಂದು ಹೊರಟಿದ್ದ ರಾಯರ ಮುಂದೆ ವಿಕಾರವಾದ ಒಂದು ಹೆಣ್ಣು ಪ್ರತ್ಯಕ್ಷವಾಗ್ತಾಳೆ. ನೀನು ಯಾರು ತಾಯಿ ಅಂತ ರಾಯರು ಪ್ರಶ್ನೆ ಮಾಡಿದಾಗ ಆಕೆ, ನಾನು ದಾರಿದ್ರ್ಯ ದೇವತೆ. ನಿಮ್ಮ ಪೂರ್ವ ಕರ್ಮದ ಅನುಸಾರ ನಿಮ್ಮ ಜೀವನದಲ್ಲಿ ದಾರಿದ್ರ್ಯವನ್ನ ತರಲು ನಾನು ಬಂದಿದ್ದೀನಿ. ನೀವು ಕಾರಣ ಜನ್ಮರು, ಸಾಮಾನ್ಯರಂತೆ ನಿಮ್ಮನ್ನ ಸೇರಲು ಸಾಧ್ಯವಿಲ್ಲ. ಹಾಗಾಗಿ ನೀವು ಅಪ್ಪಣೆ ಕೊಟ್ಟರೆ ಈ ದಾರಿದ್ರ್ಯ ದೇವತೆ ನಿಮ್ಮಲ್ಲಿ ಸೇರ್ತಾರೆ. ರಾಯರು ನಗುತ್ತಾ ಅದಕ್ಕೆ ಒಪ್ಕೊಂತಾರೆ. ಆದ್ರೆ ಎಷ್ಟು ದಿನ ಈ ದಾರಿದ್ರ್ಯ ಇರುತ್ತೆ ಅಂತ ಕೇಳಿದಾಗ ದಾರಿದ್ರ್ಯ ದೇವತೆ ರಾಯರಿಗೆ ಹೇಳ್ತಾರೆ, ಯಾವಾಗ ನಿಮ್ಮ ಧರ್ಮ ಪತ್ನಿ ನಿಮ್ಮ ಬಳಿ ಬಂದು ಗುರುಗಳನ್ನ ನೋಡೋಕೆ ಹೋಗೋಣ ಅಂತ ಹೇಳ್ತಾರೋ ಅವತ್ತು ಈ ದರಿದ್ರವೆಲ್ಲ ನಿಮ್ಮಿಂದ ತೊಲಗಿ ಹೋಗುತ್ತೆ. ಅಲ್ಲಿಯವರೆಗೂ ಈ ವಿಷಯವನ್ನ ಯಾರಿಗೂ ತಿಳಿಸುವಂತಿಲ್ಲ ಅಂತ ಅವರ ಬಳಿ ಮಾತನ್ನ ತಗೊಂಡ.